ಶಕ್ತಿದಾಯಿಣಿಯಾಗಿರುವ ಕೊಲ್ಲೂರು ಮೂಕಾಂಬಿಕೆಯ ಸನ್ನಿಧಿಗೆ ಇವತ್ತು ತಮಿಳುನಾಡಿನ ಮುಖ್ಯಮಂತ್ರಿ ಬಂದಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿಗಳು ಕೊಲ್ಲೂರು ತಾಯಿಗೆ ನಮಿಸುವಂಥದ್ದು ಹೊಸದೇನೂ ಅಲ್ಲ. ಈ ಹಿಂದಿನಿಂದಲೂ ಕೂಡ ತಮಿಳುನಾಡಿನ ಮುಖ್ಯಮಂತ್ರಿಗಳು, ವಿಶೇಷವಾಗಿ ಅಣ್ಣಾ ಡಿಎಂಕೆಯ ಮುಖ್ಯಮಂತ್ರಿಗಳು, ಡಿಎಂಕೆಯ ಮುಖ್ಯಮಂತ್ರಿಗಳು ಬಂದಿರಲಿಲ್ಲ, ಆದರೆ ಅಣ್ಣಾ ಡಿಎಂಕೆಯ ಮುಖ್ಯಮಂತ್ರಿಗಳು ಕೊಲ್ಲೂರಿನ ಮೂಕಾಂಬಿಕೆ ತಾಯಿಗೆ ನಮಿಸುವಂಥದ್ದು ಅವರ ಒಂದು ಪದ್ಧತಿಯ ರೀತಿಯಲ್ಲಿ ನಡ್ಕೊಂಡು ಬಂದಿದೆ. ಈಗ ಟಿವಿಕೆಯ ಮೂಲಕವಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಆಗಿರುವಂತಹ ದಳಪತಿ ವಿಜಯ್ ಇವತ್ತು ಕೊಲ್ಲೂರು ಮೂಕಾಂಬಿಕೆಗೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಿಸಿದ್ದಾರೆ. ಕೊಲ್ಲೂರಿಗೆ ಬಂದು ತಾಯಿ ಮೂಕಾಂಬಿಕೆಯ ದರ್ಶನವನ್ನ ಪಡೆದಿದ್ದಾರೆ, ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ, ಸಂಕಲ್ಪವನ್ನ ಮಾಡಿದ್ದಾರೆ. ಕೊಲ್ಲೂರು ಮೂಕಾಂಬಿಕೆಗೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ ನಟ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್. ಅಷ್ಟೇ ಅಲ್ಲದೆ ಇವತ್ತು ಈ ಒಂದು ಖಡ್ಗವನ್ನ ಸಮರ್ಪಣೆ ಮಾಡಿದ ಸಂದರ್ಭದಲ್ಲಿ ನಿತ್ಯವೂ ಪೂಜೆಯನ್ನ ಮಾಡುವ ಸಂದರ್ಭದಲ್ಲೂ ಕೂಡ ಇದನ್ನ ಬಳಕೆ ಮಾಡ್ಕೊಳ್ಳಿ ಅಂತೇಳಿ ವಿಜಯ್ ಅವರು ಮನವಿಯನ್ನ ಮಾಡ್ಕೊಂಡಿದ್ದಾರಂತೆ. ಬಹುಶಃ MGR ಅವರು ಹೇಗೆ ತಾವು ಕೊಟ್ಟಂತಹ ಖಡ್ಗಕ್ಕೆ ಅಲ್ಲಿ ಪ್ರತಿನಿತ್ಯವೂ ಕೂಡ ದೇವಿಯ ಅಲಂಕಾರಕ್ಕೆ ಬಳಕೆ ಮಾಡ್ಕೊಳ್ತಾ ಇದೆ, ಅದೇ ರೀತಿಯಾಗಿ ತಾವು ನೀಡಿರುವಂತಹ ಖಡ್ಗವೂ ಕೂಡ ತಾಯಿಯ ಅಲಂಕಾರಕ್ಕೆ ಬಳಸಿ ಸುಸೂತ್ರ ಆಡಳಿತ ಮತ್ತು ಶತ್ರು ಸಂಹಾರದ ಸಂಕಲ್ಪವನ್ನ ಮಾಡಲಾಗಿದೆ. ಶತ್ರು ಅಂತ ಹೇಳಿದ ತಕ್ಷಣ ಬಹಿರಂಗವಾಗಿರುವಂತಹ ಶತ್ರುಗಳು ಮಾತ್ರ ಆಗಿರೋದಿಲ್ಲ, ಬದಲಿಗೆ ಆಂತರಿಕವಾದಂತಹ ಶತ್ರುವ ಸಂಹಾರವೂ ಕೂಡ ಆಗಿರುತ್ತೆ. ಇದು ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿರುವಂಥದ್ದು. ಸುಮಾರು 1.5 kg ಹೆಚ್ಚು ತೂಕ ಇರತಕ್ಕಂತಹ ಬೆಳ್ಳಿಯ ಖಡ್ಗವನ್ನ ಸಮರ್ಪಿಸಿದ್ದಾರೆ. ಇದು ಆ ಬೆಳ್ಳಿ ಖಡ್ಗ ಇವತ್ತು ನಟ ವಿಜಯ್ ಅವರು ತಾಯಿ ಮೂಕಾಂಬಿಕೆಗೆ ಅರ್ಪಿಸಿರ್ತಕ್ಕಂತಹ ಬೆಳ್ಳಿಯ ಖಡ್ಗ. ಅದಕ್ಕೆ ಬೆಳ್ಳಿಯ ಕವಚವೂ ಕೂಡ ಇದೆ. ಬೆಳ್ಳಿಯ ಕವಚವನ್ನೂ ಕೂಡ ಒರೆಯ ಒಳಗಡೆ ಇರತಕ್ಕಂತಹ ಖಡ್ಗ ಇದು. ಬೆಳ್ಳಿಯ ಒರೆಯನ್ನು ಕೂಡ ಹೊಂದಿರುವಂತಹ ಒಂದು ಖಡ್ಗವನ್ನ ತಾಯಿ ಮೂಕಾಂಬಿಕೆಗೆ ಸಮರ್ಪಿಸಿದ್ದಾರೆ. ಆ ಮೂಲಕ ಜಗನ್ಮಾತೆಯ ಒಂದು ಆಶೀರ್ವಾದವನ್ನ ಪಡೆಯುವುದಕ್ಕಾಗಿ ಬಂದಿದ್ದಂತಹ ನಟ ವಿಜಯ್ ಈ ಒಂದು ಬೆಳ್ಳಿಯ ಖಡ್ಗವನ್ನ ತಾಯಿ ಮೂಕಾಂಬಿಕೆಗೆ ಸಮರ್ಪಿಸಿದ್ದಾರೆ. ಶಕ್ತಿದಾಯಿಣಿಯಾಗಿರುವಂತಹ ಮೂಕಾಂಬಿಕೆಯ ದರ್ಶನವನ್ನ ಪಡೆಯುವಂಥದ್ದು ಸಾಮಾನ್ಯವಾಗಿ ಕರ್ನಾಟಕದಿಂದ ಭಕ್ತರು ತಾಯಿ ಮೂಕಾಂಬಿಕೆಯ ದರ್ಶನವನ್ನು ಪಡೆಯುವಂಥದ್ದು ವಾಡಿಕೆ, ನಂಬಿಕೆ ಇವೆಲ್ಲವೂ ಕೂಡ ಹೌದು. ಹಾಗೆಯೇ ವಿಶೇಷವಾಗಿ ಕೇರಳದಿಂದ ಭಕ್ತರು ಮೂಕಾಂಬಿಕೆಯ ಸನ್ನಿಧಿಯ ಕಡೆಗೆ ಬರ್ತಾರೆ, ಮೂಕಾಂಬಿಕೆಯ ದರ್ಶನವನ್ನು ಪಡಿತಾರೆ. ದೊಡ್ಡ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪ್ರಮಾಣದಲ್ಲಿ ಭಕ್ತರು ಹೋಗ್ತಾರೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಕೇರಳದಿಂದಲೂ ಕೂಡ ಭಕ್ತರು ಅಲ್ಲಿಗೆ ಬರ್ತಾರೆ. ಯಾಕಂದ್ರೆ ಶಂಕರಾಚಾರ್ಯರು ಈ ತಾಯಿಯ ಸನ್ನಿಧಿಗೆ ಬಂದಿದ್ರು, ತಾಯಿಯನ್ನ ಅಲ್ಲಿ ಪ್ರತಿಷ್ಠಾಪನೆಯಲ್ಲಿ ಶಂಕರಾಚಾರ್ಯರು ಕೂಡ ಪ್ರಮುಖ ಕಾರಣ ಅನ್ನುವ ಕಾರಣಕ್ಕಾಗಿ ಕೇರಳದಿಂದ ಭಕ್ತರು ಬರುವಂಥದ್ದು ವಾಡಿಕೆ. ಅದರ ಜೊತೆಗೆ ತಮಿಳುನಾಡಿನ ರಾಜಕಾರಣಿಗಳು, ವಿಶೇಷವಾಗಿ ರಾಜಕಾರಣಿಗಳು, ಅಲ್ಲಿಯ ಭಕ್ತರು ಕೂಡ ಬರ್ತಾರೆ. ಭಕ್ತರು ಬಂದ್ರೇನೆ ರಾಜಕಾರಣಿಗಳು ಕೂಡ ಬರುವಂಥದ್ದು. ರಾಜಕಾರಣಿಗಳು ವಿಶೇಷವಾಗಿ ತಾಯಿ ಮೂಕಾಂಬಿಕೆಯ ದರ್ಶನವನ್ನು ಪಡಿತಾರೆ. MGR ಅವರ ವಿವಾಹ ಆಗಿದ್ದು ಕೂಡ ತಾಯಿ ಮೂಕಾಂಬಿಕೆಯ ಸನ್ನಿಧಿಯಲ್ಲಿ ಅಂತ ಹೇಳಿದ್ರೆ ಅವರಿಗೆ ತಾಯಿ ಮೂಕಾಂಬಿಕೆಯ ಮೇಲೆ ಇರುವಂತಹ ನಂಬಿಕೆ ಅಗಾಧವಾದಂಥದ್ದು. ಇಳೆಯರಾಜ ಅವ್ರಿಗೂ ಕೂಡ ಅಷ್ಟೇ ತಾಯಿ ಮೂಕಾಂಬಿಕೆಯ ಮೇಲೆ ನಂಬಿಕೆ ಅಗಾಧವಾದಂಥದ್ದು. ಇವತ್ತು ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಮೂಕಾಂಬಿಕೆಗೆ ವಿಜಯದ ಮಾಲೆಯನ್ನ ತೊಡಿಸುವಂತಹ ಕೆಲಸವನ್ನ ವಿಜಯ್ ಅವರು ಕೂಡ ಮಾಡಿದ್ದಾರೆ. ಬಹುಶಃ ಅವರು ತಮ್ಮ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ತಮಿಳುನಾಡಿನ ರಾಜಕೀಯದ ಇತಿಹಾಸವೂ ಅವ್ರಿಗೂ ಕೂಡ ಗೊತ್ತಿರುವಂಥದ್ದೇ. ಹೀಗಾಗಿ ತಾಯಿಯ ಸನ್ನಿಧಿಗೆ ಅವರು ಬಂದಿದ್ದಾರೆ, ತಾಯಿಯ ಆಶೀರ್ವಾದವನ್ನ ಬೇಡ್ಕೊಂಡಿದ್ದಾರೆ. ತಮಿಳುನಾಡು ಮುಖ್ಯಮಂತ್ರಿಗಳ ಕೊಲ್ಲೂರಿನ ಭಕ್ತಿ ಇದು. ಜಗನ್ಮಾತೆಯಾಗಿರುವಂತಹ ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನ ಪಡೆಯುವಂಥದ್ದು MG ರಾಮಚಂದ್ರನ್ ಅವರು, ಹಾಗೆಯೇ ಜಾನಕಿ ರಾಮಚಂದ್ರನ್ ಅವರು ಮತ್ತು ಜಯಲಲಿತಾ ಅವರು, ಈ ಮೂವರು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿಗಳು ಈ ಹಿಂದೆ ಅವರು ಹಾಲಿಗಳಾಗಿದ್ದ ಸಂದರ್ಭಗಳಲ್ಲಿ ಕೊಲ್ಲೂರಿಗೆ ಬಂದಿದ್ರು, ತಾಯಿ ಮೂಕಾಂಬಿಕೆಯ ದರ್ಶನವನ್ನ ಪಡ್ಕೊಂಡಿದ್ರು. ಹಾಗೆಯೇ ಈಗ ಹಾಲಿ ಮುಖ್ಯಮಂತ್ರಿಗಳಾಗಿರುವ ವಿಜಯ್ ಅವರು ಕೂಡ ಬಂದಿದ್ದಾರೆ. ಶಕ್ತಿಪೀಠಕ್ಕೆ ನಮಿಸಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್. ಆ ಮೂಲಕ ಶಕ್ತಿದಾಯಿಣಿಯ ಒಂದು ದರ್ಶನವನ್ನು ಪಡೆದು ತನಗೆ ರಾಜಕೀಯವಾಗಿ ಮತ್ತು ಆಡಳಿತದಲ್ಲಿ ಒಂದು ಶಕ್ತಿಯನ್ನು ಕೊಡು ಅಂತ ಹೇಳಿ ತಾಯಿಯನ್ನ ಬೇಡಿಕೊಳ್ಳುವಂಥದ್ದು. ಮೂಕಾಂಬಿಕೆಯ ದರ್ಶನವನ್ನ ಪಡೆದು ಪೂಜೆ, ಮಂಗಳಾರತಿ, ಪ್ರಸಾದವನ್ನ ಸ್ವೀಕರಿಸಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ದಳಪತಿ ವಿಜಯ್. ಆಡಳಿತ ಯಶಸ್ಸಿಗೆ ಸಂಕಲ್ಪವನ್ನ, ಪೂಜೆಯನ್ನ ಮಾಡಿದ್ದಾರೆ. ಹಾಗೆಯೇ ಅರ್ಚನೆಯನ್ನು ಕೂಡ ನೆರವೇರಿಸಿದ್ದಾರೆ. ದೀಪದ ಆರತಿಯನ್ನ ಬೆಳಗುವುದರ ಮೂಲಕವಾಗಿ ತಾಯಿಯ ಮುಂದೆ ಶತ್ರು ಸಂಹಾರದ ಸಂಕಲ್ಪ, ವಿಜಯ್ಗೆ ರಕ್ಷಾಧಾರವನ್ನ ಅರ್ಚಕರು ಕಟ್ಟಿದ್ದಾರೆ. ಆ ಮೂಲಕ ತಾಯಿಯ ಒಂದು
ದರ್ಶನವನ್ನು ಪಡ್ಕೊಂಡಿರುವಂತಹ ವಿಜಯ್ ಅವರು ಅಲ್ಲಿದ್ದ ಮೂಕಾಂಬಿಕೆ ದೇವಿಗೆ ಬೆಳ್ಳಿಯ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ತಾವು ಇಲ್ಲಿಗೆ ಮೂಕಾಂಬಿಕೆಯ ಸನ್ನಿಧಿಗೆ ಬರುವ ಸಂದರ್ಭದಲ್ಲಿ ತಗೊಂಡು ಬಂದಿದ್ದಂತಹ ಬೆಳ್ಳಿಯ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ಇದು 1 kg 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗ ಅಂತ. 1 kg 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗವನ್ನು ಸಮರ್ಪಣೆ ಮಾಡಿದ್ದಾರೆ. ಈ ಹಿಂದೆ MGR ಅವರು ಕೂಡ ಅಲ್ಲಿಗೆ ಚಿನ್ನದ ಖಡ್ಗವನ್ನು ಸಮರ್ಪಣೆ ಮಾಡಿದ್ರು. ಈಗ ಇವರು ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. MGR ಅವರ ಕಾಲದಲ್ಲಿ ಚಿನ್ನದ ಬೆಲೆ ಮತ್ತು ಇವತ್ತು ಬೆಳ್ಳಿಯ ಬೆಲೆಯೂ ಕೂಡ ಯಾವ ಸ್ವರೂಪದಲ್ಲಿ ಮೇಲಕ್ಕೆ ಹೋಗಿದೆ ಅಂತ ಗೊತ್ತಿದೆ. ಇಂತಹ ಸಂದರ್ಭದಲ್ಲಿ ಅವರು ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆಯನ್ನ ಮಾಡಿದ್ದಾರೆ. ನಿತ್ಯವೂ ಪೂಜೆ ಸಮಯದಲ್ಲಿ ಉಪಯೋಗಿಸುವಂತೆ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದರೆ ತಾಯಿಯ ಅಲಂಕಾರಕ್ಕೆ ಅದನ್ನ ಬಳಕೆ ಮಾಡಿಕೊಳ್ಳಿ ಅನ್ನುವಂಥ ಮನವಿಯನ್ನು ಕೂಡ ಅವರು ಮಾಡಿಕೊಂಡಿದ್ದಾರೆ. ಅದು ಅಲ್ಲಿಯ ಸಂಪ್ರದಾಯದ ಪ್ರಕಾರವಾಗಿ ಅಲ್ಲಿ ಬಳಕೆಯನ್ನ ಬೇರೆ ಬೇರೆ ಸ್ವರೂಪಗಳಲ್ಲಿ ತಾಯಿಯ ಅಲಂಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ವಸ್ತುಗಳನ್ನು ಬಳಕೆ ಮಾಡ್ತಾರೆ. ಭಕ್ತರಿಂದ ಬಂದಿರುವಂತಹ ಸಮರ್ಪಿತವಾಗಿರ್ತಕ್ಕಂತಹ ವಸ್ತುಗಳ ಬಳಕೆ ಮಾಡ್ತಾರೆ. ಇವತ್ತು ಏನು ಅಲ್ಲಿ ಹೋಗಿ ದರ್ಶನವನ್ನ ಪಡೆದಂತಹ ವಿಜಯ್ ಅವರು ಯಾವೆಲ್ಲ ಪೂಜೆಯನ್ನು ನೆರವೇರಿಸಿದ್ದಾರೆ ಮತ್ತು ಏನೆಲ್ಲ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅಲ್ಲಿಯ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ. ಸಂಕಲ್ಪ ವಿಶೇಷವಾಗಿ ಅವರೇನು ಹೇಳಲಿಲ್ಲ. ಅವರು ದೇವರ ಎದುರಿಗೆ ಫಲವನ್ನು ಸಮರ್ಪಣೆ ಮಾಡಿ ಆನಂತರ ಸಂಕಲ್ಪದಲ್ಲಿ ವಿಶೇಷವಾಗಿ ಏನು ಹೇಳಲಿಲ್ಲ, ಹೆಸರು ನಕ್ಷತ್ರ ಅಷ್ಟೇ ಹೇಳಿದರು. ಆನಂತರ ಖಡ್ಗ ಸಮರ್ಪಣೆ ಮಾಡಿದರು. ಖಡ್ಗ ಸಮರ್ಪಣೆ ಮಾಡಿದ ನಂತರ ತಾಯಿಯಲ್ಲಿ ನಿತ್ಯವೂ ಇದನ್ನಿಟ್ಟು ಒಂದು ಅಲಂಕಾರಕ್ಕೆ ಉಪಯೋಗಿಸಿ ಅಂತ ಅಷ್ಟನ್ನು ಮಾತ್ರ ಹೇಳಿದ್ದಾರೆ. ಬೇರೆ ಏನು ವಿಚಾರ ಅವ್ರು ಮಾತಾಡಲಿಲ್ಲ. ಯಾವ ರೀತಿಯ ಖಡ್ಗ ಅಂತ? ಚಿನ್ನದ ಯಾವ ಬೆಳ್ಳಿಯ ಹೊರೆ ಇದೆ, ಮತ್ತೆ ಅದು ಬಾಕ್ಸ್ ಆಗಿದೆ. ಈಗ ಹೊರಗಡೆ ಬೆಳ್ಳಿಯ ಹೊರೆ ಇದೆ. ಅದಕ್ಕೆ ಸರಿ, ಖಡ್ಗವನ್ನ ಯಾವ ಉದ್ದೇಶಕ್ಕೆ ಕೊಡ್ತಾರೆ ಸಾಮಾನ್ಯ? ಖಡ್ಗ ಅಂತ ಹೇಳಿದ್ರೆ ಅದು ವಿಜಯದ ಪ್ರತೀಕ ಒಂದು, ಅಥವಾ ಮುಂಚೆ ಸಂಕಲ್ಪ ಮಾಡ್ಕೊಳ್ಳೋದಿದ್ರೆ ಶತ್ರು ಸಂಹಾರದ ಒಂದು ಸಂಕಲ್ಪ. ವಿಜಯ್ ಅವರು ತಾಯಿ ಮೂಕಾಂಬಿಕೆಗೆ ಬೆಳ್ಳಿಯ ಖಡ್ಗವನ್ನ ಸಮರ್ಪಣೆ ಮಾಡಿದ್ದಾರೆ. ಇದೇ ತಾಯಿಯ ಸನ್ನಿಧಿಯಲ್ಲಿನೇ ಎರಡೆಲೆ ಪಕ್ಷವನ್ನ ಕಟ್ಟಿದ್ರಲ್ಲ MGR ಅವರು, ಆ ಎರಡೆಲೆಯನ್ನ ಕಂಡಿರುವಂಥದ್ದು ಕೂಡ MGR ಅವರು ಇದೇ ತಾಯಿಯ ಸನ್ನಿಧಿಯಲ್ಲಿ. ರಾಜಕೀಯ ಬೆಳವಣಿಗೆಗಾಗಿ ಹರಕೆಯನ್ನ MGR ಅವರು ಕೂಡ ಹೊತ್ತಿದ್ರು. ತಮ್ಮ ಎರಡೆಲೆಯ ಪಕ್ಷವನ್ನ ಕಟ್ಟಿದಾಗ, ಅಣ್ಣಾ DMKನವರು ಕಟ್ಟಿದಾಗ ಹರಕೆಯ ಫಲ ನೀಡಿದ ಹಿನ್ನೆಲೆಯಲ್ಲಿ ದೇವಿಗೆ ಚಿನ್ನದ ಖಡ್ಗವನ್ನ ಕಾಣಿಕೆಯಾಗಿ ನೀಡಿದ್ರು. ನೋಡಿ, ಅದು ಅವರು ಅರ್ಪಿಸಿದ್ದಂತಹ ಚಿನ್ನದ ಖಡ್ಗ, ತಾಯಿಗೆ ಸಮರ್ಪಿಸಿದ್ದಂತಹ ಒಂದು ಚಿನ್ನದ ಖಡ್ಗ. ಆ ಕಾಲದಲ್ಲಿ ಸುಮಾರು 1 kg ತೂಕದ ಖಡ್ಗವನ್ನ ಅವತ್ತು ಸಮರ್ಪಣೆ ಮಾಡಿದ್ರು. 1980ರಲ್ಲಿ MGR ಅವರು ಕೊಲ್ಲೂರಿಗೆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ಖಡ್ಗವನ್ನ ಸಮರ್ಪಣೆ ಮಾಡಿದ್ರು. ತಾಯಿಯ ಮೇಲಿನ ಭಕ್ತಿಗಾಗಿ MGR ನೀಡಿದ ಖಡ್ಗವನ್ನ ಇಂದಿಗೂ ಕೂಡ ದೇವಿಯ ಅಲಂಕಾರಕ್ಕೆ ಅದನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಇಲ್ಲಿ ವಿಶೇಷವಾಗಿ ಅಲ್ಲಿಗೆ ಅರ್ಪಿಸಿದಂತಹ ಇಂತಹ ಕೊಡುಗೆಗಳನ್ನು ಆ ಸಂದರ್ಭಗಳಲ್ಲಿ ಬಂದಂತಹ ಏನು ಬಹಳ ಬಹುಮೂಲ್ಯವಾಗಿರತಕ್ಕಂತಹ ಕೊಡುಗೆಗಳನ್ನು ತಾಯಿ ಅಲಂಕಾರಕ್ಕೆ ಬಳಕೆ ಮಾಡ್ಕೊಳ್ತಾರೆ. ನವರಾತ್ರಿ ವಿಜಯದಶಮಿಗೆ ಈ ಖಡ್ಗಕ್ಕೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ. ನವರಾತ್ರಿಯ ಸಂದರ್ಭದಲ್ಲಿ, ವಿಜಯದಶಮಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಯನ್ನು, ಆಯುಧ ಪೂಜೆಯ ಸಂದರ್ಭದಲ್ಲಿ ವಿಶೇಷವಾದಂಥ ಪೂಜೆ ನೆರವೇರಿಸಲಾಗುತ್ತೆ. MGR ಅವರ ಪತ್ನಿ VN ಜಾನಕಿ ಅವರಿಂದಲೂ ಕೂಡ ದೇವಿಯ ದರ್ಶನವನ್ನ ಪಡ್ಕೊಂಡಿದ್ರು. ಇನ್ಫ್ಯಾಕ್ಟ್ ಅವರು ವಿವಾಹವೂ ಕೂಡ ಆಗಿತ್ತು ಅಂತೇಳಿ. ಈ ಮೂಲಕ ನಿರಂತರವಾಗಿ ತಮಿಳುನಾಡಿನ ರಾಜಕಾರಣಿಗಳು, ಅದನ್ನೇ ನಾನು ಅವಾಗಲೇ ಹೇಳಿದ್ದು, DMK ನಾಯಕರಲ್ಲ, ಕರುಣಾನಿಧಿಯವರು ಬರ್ತಾ ಇರಲಿಲ್ಲ. ಆದರೆ ಸ್ಟಾಲಿನ್ ಅವರ ಪತ್ನಿ ಬಂದಿದ್ದರು, ಸ್ಟಾಲಿನ್ ಅವರ ಪರಿವಾರದವರು ಬಂದಿದ್ದರು. ಆದರೆ ಕರುಣಾನಿಧಿಯವರು ಯಾವತ್ತೂ ಕೂಡ ದೇವಸ್ಥಾನಗಳಿಗೆ ಹೋದಂಥವರಲ್ಲ. ಆದರೆ MGR ಅವರ ಪತ್ನಿ VS ಜಾನಕಿಯವರು ಕೂಡ ದೇವಿಯ ದರ್ಶನವನ್ನು ಪಡೆದರು. ಇನ್ನು ಜಯಲಲಿತಾ ಅವರು ಕೂಡ ಅಷ್ಟೇ. ಜಯಲಲಿತಾ ಅವರು ಕೂಡ ಈ ಒಂದು ಎರಡೆಲೆಯ ಪಕ್ಷವನ್ನು ಮುನ್ನಡೆಸ್ತಾ ಬಂದಾಗ ಅವರು ಕೂಡ ತಾಯಿಯ ದರ್ಶನವನ್ನು ಪಡ್ಕೊಂಡು ಅವರು ತಮ್ಮದೇ ಆದಂತಹ ಒಂದು ಏನು ದೇವಿಗೆ ಸಮರ್ಪಣೆಗಳನ್ನು ಮಾಡಿದರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ MGR ಅವರು ಯಾವ ಸ್ವರೂಪದಲ್ಲಿ ತಾಯಿಗೆ ನಡ್ಕೊಳ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಅಲ್ಲಿ ಅರ್ಚಕರು ಮಾತನಾಡಿದ್ದಾರೆ. ತಮಿಳುನಾಡಿನ MGR ಬಂದಿದ್ರು, ಅವರು ಒಂದು ಖಡ್ಗವನ್ನು ಕೊಟ್ಟಿದ್ರು. ಅದು ಯಾವ ಉದ್ದೇಶಕ್ಕೆ ಕೊಡ್ತಿದ್ದಾರೆ ಮತ್ತೆ ಅದು ಯಾವ ರೀತಿಯಾಗಿ ಈಗ ಬಳಕೆ ಆಗ್ತಾ ಇದೆ, ಹೇಗೆ? ಅದೇ ಅವರು ರಾಜಕೀಯವಾದಂತ ಜಯಕ್ಕೆ ಇರತಕ್ಕಂಥ ಪ್ರತಿಬಂಧ ನಿವಾರಣೆಗೋಸ್ಕರ ಅವರು ಸಂಕಲ್ಪ ಮಾಡಿದ್ದಂತೆ ಇರುವಂತ ಮಾಹಿತಿ. ಸಂಕಲ್ಪ ಸಿದ್ಧಿಯಾಗಿ ಅವರು ಮುಖ್ಯಮಂತ್ರಿಗಳಾದ ನಂತರ ಇಲ್ಲಿ ಬಂದು ಖಡ್ಗ ಸಮರ್ಪಣೆ ಮಾಡಿ ಆರಾಧನೆ ಮಾಡಿ ಹೋಗಿದ್ದಾರೆ. ಇನ್ನು ಇಲ್ಲಿ ಚಿನ್ನದ ಕವಚವನ್ನು ಕೂಡ ಜಯಲಲಿತಾ ಅವರು ಸಮರ್ಪಣೆ ಮಾಡಿರುವಂಥದ್ದು, ಮೂಕಾಂಬಿಕೆ ದೇವಿಗೆ ಸಮರ್ಪಣೆಯನ್ನ ಮಾಡಿರುವಂಥದ್ದು. 2004ರಲ್ಲಿ ಕೊಲ್ಲೂರಿಗೆ ಜಯಲಲಿತಾ ಅವರು ಭೇಟಿಯನ್ನ ಕೊಡ್ತಾರೆ. ಅಂದ್ರೆ ಅವರು 2ನೇ ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಅವರು ಬರ್ತಾರೆ. ದೇವಿಗೆ ಚಿನ್ನದ ಕವಚವನ್ನು ಸಮರ್ಪಿಸಿದ್ರು. ಆವಾಗ
ಜಯಲಲಿತಾ ಅವರು ದೇವಿಗೆ ಚಿನ್ನದ ಕವಚವನ್ನು ಸಮರ್ಪಣೆ ಮಾಡಿದರು. ಕೊಲ್ಲೂರಿನಲ್ಲಿ ಚಂಡಿಕಾ ಯಾಗವನ್ನು ಕೂಡ ಆ ಸಂದರ್ಭದಲ್ಲಿ 2004ರ ಸಂದರ್ಭದಲ್ಲಿ ಕೊಲ್ಲೂರಿನಲ್ಲಿ ವಿಶೇಷವಾದಂಥ ಒಂದು ಚಂಡಿಕಾ ಯಾಗವನ್ನು, ದೊಡ್ಡ ಮಟ್ಟದಲ್ಲಿ ನಡೆದಂತಹ ಒಂದು ಚಂಡಿಕಾ ಯಾಗ ಅದು. ಜಯಲಲಿತಾ ಅವರು ಅದನ್ನು ನಡೆಸಿದರು. ಅನ್ನದಾನ ಸೇವೆಗೆ ನಗದು ದೇಣಿಗೆಯನ್ನು ಕೂಡ ಆ ಸಂದರ್ಭದಲ್ಲಿ ಜಯಲಲಿತಾ ಅವರು ಒಪ್ಪಿಸಿದರು. ಆ ಮೂಲಕ ಅಲ್ಲಿ ಅನ್ನದಾನ ಸೇವೆಯನ್ನು ಕೂಡ ಮಾಡಿಸಿದರು ಜಯಲಲಿತಾ ಅವರು, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ. ತಮಿಳುನಾಡಿನ ವಿವಿಧ ಭಾಗಗಳಿಂದ ಕೊಲ್ಲೂರಿಗೆ ಬಸ್ ಸೌಲಭ್ಯವನ್ನು ಕೂಡ ಕಲ್ಪಿಸೋದ್ರ ಮೂಲಕ ತಮಿಳುನಾಡಿನ ಭಕ್ತರು ಕೊಲ್ಲೂರಿಗೆ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡು ಹೋಗೋದಕ್ಕೆ ಅವಕಾಶ ಸಿಗಲಿ ಅಂತ ಹೇಳಿ ತಮಿಳುನಾಡಿನ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಂದ ಕೂಡ ಕೊಲ್ಲೂರಿನ ತಾಯಿ ಮೂಕಾಂಬಿಕೆಯ ಸನ್ನಿಧಿಗೆ ಹೋಗೋದಕ್ಕಾಗಿ ವಿಶೇಷ ಬಸ್ ಸೌಲಭ್ಯಗಳನ್ನು ಕೂಡ ಒದಗಿಸುವಂತಹ ಕೆಲಸವನ್ನು ಜಯಲಲಿತಾ ಅವರು ಮಾಡಿದರು. ಯಾವಾಗ MGR ಮತ್ತು ಜಯಲಲಿತಾ ಅವರು ಕೊಲ್ಲೂರಿಗೆ ಬಂದರು, ಅದಾದ ನಂತರ ತಮಿಳುನಾಡಿನಿಂದ ಬರುವಂತಹ ಭಕ್ತರ ಸಂಖ್ಯೆಯು ಕೂಡ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿತ್ತು. ಕರ್ನಾಟಕದ ಅತ್ಯಂತ ಪ್ರಸಿದ್ಧ ದೇಗುಲವಾಗಿರುವಂತಹ ಕೊಲ್ಲೂರಿನ ಮೂಕಾಂಬಿಕೆಯ ಸನ್ನಿಧಿ ಅತ್ಯಂತ ಶ್ರೀಮಂತ ದೇಗುಲವೂ ಕೂಡ ಆಗಿದೆ. ಆ ದೇಗುಲಕ್ಕೆ ತಮಿಳುನಾಡು, ಕೇರಳದ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ. ದಕ್ಷಿಣ ಭಾರತದ ಶಕ್ತಿ ದೇವತೆ ಆಗಿರುವಂತಹ ಕೊಲ್ಲೂರು ಮೂಕಾಂಬಿಕೆ ನಮ್ಮ ಅನೇಕ ಸಿನಿಮಾ ನಟರಿಗೂ ಕೂಡ ಆರಾಧ್ಯ ದೇವರು. ಕರ್ನಾಟಕದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ರಾಜಕಾರಣಿಗಳು ಹೋಗಿ ತಾಯಿಯ ದರ್ಶನ ಪಡೆಯುವಂಥದ್ದು, ಅಥವಾ ನಮ್ಮ ಇಲ್ಲಿಯ ರಾಜಕಾರಣಿಗಳು ಹೋಗಿ ಅಥವಾ ನಟರು ಹೋಗಿ ದರ್ಶನ ಪಡೆಯುವಂಥದ್ದು ಸರ್ವೇ ಸಾಮಾನ್ಯ. ಹಾಗೆಯೇ ತಮಿಳುನಾಡು ಮತ್ತು ಕೇರಳದ ನಟರು, ಗಾಯಕರು ಇವರೆಲ್ಲರೂ ಕೂಡ ಬಂದು ತಾಯಿಯ ದರ್ಶನವನ್ನು ಪಡ್ಕೊಳ್ತಾರೆ. ಯಾಕಂದರೆ ಕೊಲ್ಲೂರು ಮೂಕಾಂಬಿಕೆಯನ್ನು ಸರಸ್ವತಿಯ ರೂಪವಾಗಿಯೂ ಕೂಡ ಆರಾಧನೆ ಮಾಡ್ತಾರೆ. ಹಾಗಾಗಿ ತಾಯಿ ಸರಸ್ವತಿಯಾಗಿಯೂ ಕೂಡ ಆರಾಧನೆಯನ್ನು ಮಾಡ್ತಾರೆ, ಲಕ್ಷ್ಮಿಯಾಗಿಯೂ ಆರಾಧನೆ ಮಾಡ್ತಾರೆ, ಹಾಗೆಯೇ ಶಕ್ತಿ ರೂಪಿಣಿಯಾಗಿಯೂ ಕೂಡ ಆರಾಧನೆಯನ್ನು ಮಾಡ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು ಭಕ್ತರು ಇಲ್ಲಿ ಆರಾಧನೆಯನ್ನ ಮಾಡುವಂಥದ್ದು ಸರ್ವೇ ಸಾಮಾನ್ಯ. ತಮಿಳುನಾಡು, ಕೇರಳ ಮುಖ್ಯಮಂತ್ರಿಗಳು ಕೂಡ ಇಲ್ಲಿಗೆ ಬಂದು ಪೂಜೆಯನ್ನ ಸಲ್ಲಿಸಿ ವಿಶೇಷ ಸಂಕಲ್ಪವನ್ನ ಮಾಡ್ಕೊಂಡು ಹೋಗುವಂಥದ್ದು ಕೂಡ ಸರ್ವೇ ಸಾಮಾನ್ಯ. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಕೂಡ ತಮಿಳುನಾಡಿನ ತಮಿಳು ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರುವಂತಹ ರಜನಿಕಾಂತ್ ಅವರು, ಭಾರತೀಯ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿರುವಂತಹ ರಜನಿಕಾಂತ್ ಅವರು ಕೂಡ ಬಂದು ತಾಯಿಯ ದರ್ಶನವನ್ನು ಪಡ್ಕೊಂಡಿದ್ರು. ಸಂಗೀತ ಮಾಂತ್ರಿಕ ಇಳೆಯರಾಜ ಅವರು, ಹಾಗೆಯೇ ಇನ್ನೋರ್ವ ಸಂಗೀತದ ದಿಗ್ಗಜ KJ ಯೇಸುದಾಸ್ ಅವರು, ಇವರೆಲ್ಲರೂ ಕೂಡ ತಾಯಿಯ ಆರಾಧಕರು. ನನ್ನಮ್ಮ ಮೂಕಾಂಬಿಕೆ ಅಂತಾನೆ ಇಳೆಯರಾಜ ಅವರು ಈಗಲೂ ಕೂಡ ಹೇಳ್ತಾ ಇರ್ತಾರೆ, ನನ್ನಮ್ಮ ಮೂಕಾಂಬಿಕೆ ಅಂತ ಅವರು ಹೇಳ್ಕೊಳ್ತಾರೆ. ಮೂಕಾಂಬಿಕೆಗೆ ವಜ್ರದ ಹಸ್ತ, ಹಾಗೆಯೇ ಮುತ್ತಂಗಿ, ವಜ್ರದ ಕಿರೀಟವನ್ನು 2 ಬಾರಿ ಸಮರ್ಪಣೆ ಕೂಡ ಮಾಡಿದ್ದಾರೆ. ಹೀಗೆ ನಾನಾ ರೀತಿಯಾದಂಥ ಸಮರ್ಪಣೆಗಳನ್ನು ಮಾಡ್ತಾರೆ. ವೀರಭದ್ರೇಶ್ವರನಿಗೆ ಚಿನ್ನ ಮತ್ತು ಬೆಳ್ಳಿಯ ಕಿರೀಟವನ್ನು ಸಮರ್ಪಣೆಯನ್ನ ಕ್ಷೇತ್ರಪಾಲಕನಾಗಿರುವ ವೀರಭದ್ರೇಶ್ವರನಿಗೆ ಮಾಡಿರುವಂಥದ್ದು. ಹೀಗೆ ಸ್ಟಾರ್ಗಳ ಬರುವಂತಹದ್ರ ಬಗ್ಗೆ ಪ್ರಧಾನ ಅರ್ಚಕರು ಮಾತನಾಡಿದ್ದಾರೆ. ಇಳೆಯರಾಜ್ ಅವರು ಸಂಗೀತ ಕ್ಷೇತ್ರಕ್ಕೆ ವಿಶೇಷವಾದಂಥ ಕೊಡುಗೆ ಕೊಟ್ಟಂತ ವ್ಯಕ್ತಿ. ಅಂತ ಅನೇಕ ಜನರು ಇಲ್ಲಿ ಹಿಂದೆ ಬಂದಿದ್ದಾರೆ. ಇವರು ವಿಶೇಷವಾದಂಥ ಸಮರ್ಪಣಾ ಭಾವ ಇದೆ. ಅವರು ವಜ್ರದ ಹಸ್ತ ಕೊಟ್ಟಿದ್ದಾರೆ, ಮುತ್ತಂಗಿ ಕೊಟ್ಟಿದ್ದಾರೆ, ದೇವರಿಗೆ ವಜ್ರದ ಕಿರೀಟ ಕೊಟ್ಟಿದ್ದಾರೆ. ಮೊನ್ನೆ ತಾನೇ ವೀರಭದ್ರ ಸ್ವಾಮಿಗೆ ಮತ್ತೆ ಅಮ್ಮನವರಿಗೆ ಮತ್ತೊಂದು ವಜ್ರ ಕಿರೀಟಗಳನ್ನ, ಚಿನ್ನದ ಮತ್ತೆ ಬೆಳ್ಳಿಯ ಕಿರೀಟಗಳನ್ನೆಲ್ಲ ಸಮರ್ಪಣೆ ಮಾಡಿದ್ದಾರೆ. ಅವರು ಸಂಗೀತ ಕ್ಷೇತ್ರ ಕಾಳಿ, ಲಕ್ಷ್ಮಿ, ಸರಸ್ವತಿ ತ್ರಿಗುಣಾತ್ಮಿಕೆಯಾಗಿ ಮೂಕಾಂಬಿಕೆಯಾಗಿರುವುದರಿಂದ 3 ಭಾವದ ಗುಣಗಳು ಕೂಡ ಯಾವ ರೀತಿಯಲ್ಲಿ ನಾವು ಭಾವಿಸ್ತೇವೋ ಅದೇ ಭವತಿ ಅಂತ, ಅದೇ ಆಗ್ತದೆ, ನಮಗೆ ಅನುಗ್ರಹ ಆಗ್ತದೆ ಅಂತ ಹೇಳುವ ಸಂಕಲ್ಪ. ಅಂದ್ರೆ ಮೂಕಾಂಬಿಕೆಯನ್ನು ಆರಾಧನೆ ಮಾಡುವಾಗ ಅಕ್ಷರಾಭ್ಯಾಸಕ್ಕೂ ಕೂಡ ನಮ್ಮಲ್ಲಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಅಕ್ಷರಾಭ್ಯಾಸದ ಸಂದರ್ಭದಲ್ಲಿ ಹೇಗೆ ಶೃಂಗೇರಿಯ ಶಾರದಾಂಬೆಯ ಸನ್ನಿಧಿಗೆ ಹೋಗ್ತಾರೋ, ಹಾಗೆಯೇ ವಿಶೇಷವಾಗಿ ಕೇರಳದಿಂದ ಬರುವಂತಹ ಭಕ್ತರು ಅಕ್ಷರಾಭ್ಯಾಸದ ಕಾರಣಕ್ಕಾಗಿ ಕೂಡ ಮೂಕಾಂಬಿಕೆಯ ಸನ್ನಿಧಿಗೆ ಬರುವಂಥದ್ದು ಸರ್ವೇ ಸಾಮಾನ್ಯ. ತ್ರಿಶಕ್ತಿಯಾಗಿ ಮೂಕಾಂಬಿಕೆಯನ್ನ ಆರಾಧನೆ ಮಾಡ್ತಾರೆ. ದಕ್ಷಿಣ ಭಾರತದ ಅತ್ಯಂತ ಪ್ರಮುಖ, ಪ್ರಸಿದ್ಧ, ಐತಿಹ್ಯ ಉಳ್ಳಂತಹ ಶಕ್ತಿಪೀಠ. ಮಹಾಕಾಳಿ ಶತ್ರು ಸಂಹಾರವನ್ನ ಮಾಡ್ತಾಳೆ ಅನ್ನುವಂತಹ ಕಾರಣಕ್ಕಾಗಿ ಮಹಾಕಾಳಿಯಾಗಿಯೂ ಕೂಡ ಮೂಕಾಂಬಿಕೆಯನ್ನ ಆರಾಧಿಸ್ತಾರೆ. ಮೂಕಾಸುರನನ್ನ ವಧಿಸಿದವಳು ಮೂಕಾಂಬಿಕೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರತೀತಿ. ಇನ್ನು ಮಹಾಲಕ್ಷ್ಮಿಯಾಗಿಯೂ ಕೂಡ ತಾಯಿಯನ್ನ ಆರಾಧಿಸ್ತಾರೆ. ಸಂಪತ್ತು ಮತ್ತು ಸ್ಥಾನಮಾನಗಳನ್ನು ಆಕೆ ಕೊಡ್ತಾಳೆ ಅನ್ನುವಂತಹ ನಂಬಿಕೆ ಭಕ್ತರಲ್ಲಿ ಇರುವಂಥದ್ದು. ಹಾಗೆಯೇ ಮಹಾಸರಸ್ವತಿಯಾಗಿಯೂ ಕೂಡ ತಾಯಿಯ ಆರಾಧನೆಯನ್ನ ಮಾಡುವಂಥದ್ದು ಭಕ್ತರ ಪ್ರತೀತಿ. ವಿದ್ಯೆಯನ್ನು ಆಕೆ ಕೊಡ್ತಾಳೆ ಅನ್ನುವಂಥದ್ದು. ಆದಿಶಂಕರರು ರೂಢಿಸಿದಂತಹ ಪದ್ಧತಿಗಳ ಪ್ರಕಾರ ಇಲ್ಲಿ ಪೂಜೆಗಳನ್ನ ನೆರವೇರಿಸಲಾಗುತ್ತೆ. ತ್ರಿಶಕ್ತಿಯಾಗಿರುವಂತಹ
ಮೂಕಾಂಬಿಕೆಯ ಪೂಜೆಯನ್ನು ನಡೆಸಲಾಗುತ್ತೆ. ಆದಿಶಂಕರರೇ ಈ ತಾಯಿಯನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನುವಂತಹ ಒಂದು ನಂಬಿಕೆಯೂ ಕೂಡ ಇರುವಂಥದ್ದು. ತ್ರಿಕಾಲ ಪೂಜೆ, ಬಲಿ ಪೂಜೆಯನ್ನು ಇಲ್ಲಿ ನಡೆಸಲಾಗುತ್ತೆ. ನಿತ್ಯ ಪ್ರದೋಷಕ ಪೂಜೆಯನ್ನು ಕೂಡ ಇಲ್ಲಿ ನೆರವೇರಿಸಲಾಗುತ್ತೆ. ಹಾಗೆಯೇ ಸಂಜೆ ದಂತಧಾವನ ಪಂಚಾಭಿಷೇಕವನ್ನು ಕೂಡ ಇಲ್ಲಿ ನೆರವೇರಿಸಲಾಗುತ್ತೆ. ಪ್ರದೋಷ ಕಾಲಕ್ಕೂ ಮೊದಲು ಉತ್ಸವಗಳನ್ನು ನೆರವೇರಿಸಲಾಗುತ್ತೆ. ತಾಯಿಯ ಉತ್ಸವವನ್ನು ನೆರವೇರಿಸುವಂಥದ್ದು. ಈ ಮೂಲಕ ಮೂಕಾಂಬಿಕೆಯ ಬಗ್ಗೆ ವಿಶೇಷವಾದಂತಹ ನಂಬಿಕೆ ಈ ಭಾಗದ ಭಕ್ತರಿಗೆ ಇರುವಂಥದ್ದು. ದಕ್ಷಿಣ ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾರೆ. ದಕ್ಷಿಣ ಭಾರತದಿಂದ ವಿಶೇಷವಾಗಿ ಭಕ್ತರು ಇಲ್ಲಿಗೆ ಬರ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡಿನ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ತಾಯಿಯ ದರ್ಶನವನ್ನು ಪಡಿತಾ ಇರ್ತಾರೆ. ಅರ್ಚಕರು ಏನು ಹೇಳಿದ್ದಾರೆ ಅನ್ನೋದು, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ 3 ಭಾವದಿಂದ ಮೂಕಾಂಬಿಕೆ ಆಗಿರುವುದರಿಂದ ಕಾಳಿಯಾಗಿ ಶತ್ರು ಸಂಹಾರಕ್ಕೆ, ಲಕ್ಷ್ಮಿಯಾಗಿ ಸಂಪತ್ತಿಗೋಸ್ಕರ, ಸ್ಥಾನಮಾನಕ್ಕೋಸ್ಕರ, ಮತ್ತೆ ಸರಸ್ವತಿಯಾಗಿ ವಿದ್ಯೆಗೋಸ್ಕರ. ಅದು ಯಾವುದೇ ವಿದ್ಯೆ ಆಗಿರ್ಬೋದು, ಕಲಾಕ್ಷೇತ್ರ, ಸಂಗೀತ ಕ್ಷೇತ್ರ, ನೃತ್ಯ ಕ್ಷೇತ್ರ ಯಾವುದೇ ಇರ್ಬೋದು, ಅಂತ ಒಂದು ಸಂಕಲ್ಪ ಇಟ್ಟುಕೊಂಡು 3 ಭಾವದಿಂದ ಸಂಕಲ್ಪ ಇಟ್ಟುಕೊಂಡು ಬರ್ತಾರೆ. ಆದಿಶಂಕರರ ನಂತರ ಅದು ಪ್ರಚಲಿತವಾಗಿ ಒಂದು ವಿಶೇಷವಾಗಿ ಕೇರಳದವರಿಗೆ ಇದು ಮನೆ ದೇವರು ಅಥವಾ ಕುಲದೇವರು ಅಂತ ಹೇಳ್ತಕ್ಕಂಥ ಸಂಕಲ್ಪ ಬಂದಿದೆ. ಅವರು ಇಲ್ಲಿ ಬಂದು ತಾಯಿಯನ್ನ ಆರಾಧನೆ ಮಾಡಿ ಅವರು ಕೇರಳಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳುವಂಥ ಸಂಕಲ್ಪ ಇತ್ತಂತೆ. ಅದು ತಾಯಿ ನನ್ನನ್ನು ಇಲ್ಲೇ ನೀನು ಆರಾಧನೆ ಮಾಡುವಂತೆ ವ್ಯವಸ್ಥೆ ಮಾಡುವಂತೇಳಿ ತಾಯಿ ದರ್ಶನ ಕೊಟ್ಟ ಮೇಲೆ ಅವರು ಇಲ್ಲಿನ ಪೂಜಾ ವಿಧಿವಿಧಾನಗಳನ್ನೆಲ್ಲ ರೂಢೀಕರಿಸಿ ಅವರು ಮುಂದೆ ಹೋದ್ರು ಅಂತ. ಮೂಕಾಂಬಿಕಾ ಪೂಜಾ ಪದ್ಧತಿ ಆದಿಶಂಕರರು ರೂಢಿಸಿಕೊಟ್ಟಂತ ಇದೆ. ಇಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ರಾತ್ರಿ ತ್ರಿಕಾಲ ಪೂಜೆ, ಬಲಿ ಇದೆ. ಮತ್ತೆ ಸಂಧ್ಯಾ ಕಾಲದಲ್ಲಿ ನಿತ್ಯ ಪ್ರದೋಷ ಪೂಜೆ ಅಂತೇಳಿ ಇದೆ. 4 ಹೊತ್ತು ಪೂಜೆಯಲ್ಲಿ ತ್ರಿಕಾಲ ಪೂಜೆ ಪ್ರಧಾನ. ಹಾಗೆ ಬೆಳಿಗ್ಗೆ ದಂತಧಾವನ ಪೂಜೆ ಅಂತ ಹೇಳಿ ಆದಮೇಲೆ ಪಂಚಾಮೃತಾಭಿಷೇಕ, ಅಲಂಕಾರ ಪೂಜೆ, ಮಧ್ಯಾಹ್ನ ಮಹಾಪೂಜೆ, ಸಂಜೆ ಪ್ರದೋಷ ಪೂಜೆ, ರಾತ್ರಿ ಪೂಜೆ ಆದ ನಂತರ ಚಿನ್ನದ ರಥೋತ್ಸವ, ಉದಯಸ್ತಮನ ಪೂಜೆಗಿರುತ್ತದೆ. ಹೀಗೆ ಈಗ ಮೂಕಾಂಬಿಕೆಯ ದರ್ಶನವನ್ನು ಪಡೆದಂತಹ ವಿಜಯ್ ಅವರು ಅಲ್ಲಿಂದ ವಾಪಸ್ ತೆರಳಿದ್ದಾರೆ. ದೇವಸ್ಥಾನದ ಹೊರಟಾಗ ಸ್ವತಃ ತಾವೇ ಕಾರನ್ನು ಚಲಾಯಿಸಿಕೊಂಡು ಅಲ್ಲಿಯ ಗೆಸ್ಟ್ ಹೌಸ್ವರೆಗೂ ಕೂಡ ಹೋಗಿದ್ದಾರೆ. ಒಳ್ಳೆಯ ಆಡಳಿತವನ್ನು ಕೊಡೋದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಡು ಅಂತ ಹೇಳಿ ತಾಯಿಯನ್ನು ಬೇಡ್ಕೊಂಡಿದ್ದಾರೆ. ಅವರ ಸಂಕಲ್ಪ ಈಡೇರುತ್ತೆ ಅನ್ನುವಂತಹ ನಂಬಿಕೆಯೂ ಕೂಡ ಅವರಲ್ಲಿ ಇರುವಂಥದ್ದು. ಎರಡನೇ ಸುದ್ದಿ ಕಡೆಗೆ ಹೋಗೋಣ. ವಿರೋಧ ಪ್ರತಿಭಟನೆಗಳ ಮಧ್ಯೆಯೇ ಅಧಿಸೂಚನೆ, ಮತ್ತೊಂದು ಸಂಘರ್ಷಕ್ಕೆ ನಾಂದಿ ಹಾಡಿದ ನೋಟಿಫಿಕೇಶನ್. ರೈತರ ಮೇಲೆ ದಬ್ಬಾಳಿಕೆ ಆಗ್ತಿದೆಯಾ ಅಂತ ಜೆಡಿಎಸ್ ಪ್ರಶ್ನೆ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಬಿಡದಿ ಫೈಟ್. ಏನ್ ಮಾಡಿದ್ರು ನಿಲ್ಸಕ್ಕಾಗಲ್ಲ. ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡೋಣಂತೆ, ಹೋಗೋಣಂತಲ್ಲಿ. ಹಳ್ಳಿಲಿ ಜನ ಎಷ್ಟು ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಎದುರುಗಡೆ ಚರ್ಚೆ ಆಗಲಿ ಪ್ರತ್ಯಕ್ಷವಾಗಿ. ಉಪಮುಖ್ಯಮಂತ್ರಿ ಆಗಿದ್ದಾಗಲೇ ಸಂಕಲ್ಪ ಮಾಡಿದ್ರು, ಯಾರು ಮಾಡಿದ್ರು ತಡೆಯೋಕ್ಕಾಗಲ್ಲ ಅಂತ. ಈಗ ಬೇರೆ ಮುಖ್ಯಮಂತ್ರಿ ಆಗಿದ್ದಾರೆ. ಹಾಗಾಗಿ ಶಿವಕುಮಾರ್ ಅವರು ತನ್ನ ಸಂಕಲ್ಪವನ್ನು ಈಡೇರಿಸೋದಕ್ಕೆ ಹೊರಟಿದ್ದಾರೆ. ಬಿಡದಿಯಲ್ಲಿ ಟೌನ್ಶಿಪ್ ಅನ್ನು ಮಾಡಬೇಕು, ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಬಿಡದಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಅವರ ಉದ್ದೇಶ. ಅದಕ್ಕೆ ಪೂರಕವಾದಂಥ ಅಧಿಸೂಚನೆಯನ್ನು ಈಗಾಗಲೇ ಹೊರಡಿಸಿದ್ದಾರೆ. ವಿರೋಧ ಪ್ರತಿಭಟನೆಯ ನಡುವೆ ಈ ಅಧಿಸೂಚನೆಯನ್ನು ಈಗಾಗಲೇ ರಾಜ್ಯ ಸರ್ಕಾರ ಪ್ರಕಟಿಸಿದೆ. ಬಿಡದಿಯ ಟೌನ್ಶಿಪ್ಗಾಗಿ ಈ ಅಧಿಸೂಚನೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಅಲ್ಲಿ ವಿರೋಧ ಪ್ರತಿಭಟನೆಗಳು ನಡೀತಾ ಇದ್ರು, ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಹೋರಾಟ ಇದ್ದೇ ಇರುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಕುಮಾರಸ್ವಾಮಿ ಅವರು ಕೂಡ ಇದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟಿದ್ದಾರೆ. ಈ ವಿಚಾರದಲ್ಲಿ ನಮ್ಮ ಪ್ರತಿರೋಧ ಇದ್ದೇ ಇರುತ್ತೆ, ಇದನ್ನ ಸುಲಭದಲ್ಲಿ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ರೈತರ ವಿರೋಧ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಪ್ರತಿಪಾದನೆ. ಸರ್ಕಾರ ಹೇಳ್ತಾ ಇದೆ, ಇಲ್ಲ ರೈತರು ಒಪ್ಕೊಂಡಿದ್ದಾರೆ, ಹಾಗಾಗಿ ನಾವು ಇದನ್ನ ಮಾಡ್ತಾ ಇದ್ದೀವಿ. ಯಾವ ಸ್ವರೂಪದಲ್ಲಿ ಈ ಅಧಿಸೂಚನೆ ಇದೆ, ಏನೆಲ್ಲ ಅಧಿಸೂಚನೆಯಲ್ಲಿ ಹೇಳಲಾಗಿದೆ ಅನ್ನುವಂಥ ಅಂಶವನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಈ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಮಾಡಬೇಕು, ಬಿಡದಿ ಪ್ರದೇಶದಲ್ಲಿ ಬೆಂಗಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನು ಮಾಡಬೇಕು ಅನ್ನುವಂಥದ್ದು ಡಿ.ಕೆ. ಶಿವಕುಮಾರ್ ಅವರ ಸಂಕಲ್ಪ. ರಾಜಕೀಯ ಜಟಾಪಟಿ, ರೈತರ ವಿರೋಧ ಪ್ರತಿಭಟನೆ ನಡುವೆಯೂ ಕೂಡ ಈಗ ಡಿ.ಕೆ. ಶಿವಕುಮಾರ್ ಅವರು ಅಧಿಸೂಚನೆಯನ್ನ ಅವರ ಸರ್ಕಾರ ಪ್ರಕಟ ಮಾಡಿದೆ. ಆ ಮೂಲಕ ಇದೀಗ ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತದ ಮತ್ತು ಅವರ ಕನಸಿನ ಕೂಸು ಅದು ಈಗ ತಲೆ ಎತ್ತೋದಕ್ಕೆ ಬೇಕಂತ ಮೊದಲ ಹಂತಕ್ಕೆ ಅವರು ಹೊರಟಿದ್ದಾರೆ. ಮೊದಲ ಹಂತದಲ್ಲಿ 3 ಗ್ರಾಮಗಳ 718 ಎಕರೆ ಭೂಮಿಯನ್ನ ಈಗಾಗಲೇ ಅವರು ಸ್ವಾಧೀನಕ್ಕೆ ಬೇಕಾದಂತಹ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಮೊದಲ ಹಂತದಲ್ಲಿ 3 ಪ್ರತ್ಯೇಕ ಹಳ್ಳಿಗಳಿಗೆ 3 ಪ್ರತ್ಯೇಕ ಅಧಿಸೂಚನೆಯನ್ನ
ಈಗ ಹೊರಡಿಸಲಾಗಿರುವಂಥದ್ದು. 3 ಪ್ರತ್ಯೇಕವಾದಂತಹ ಅಧಿಸೂಚನೆಗಳನ್ನ ಹೊರಡಿಸಲಾಗಿದೆ. ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕೆ ಅವಶ್ಯಕ ಅಂತ ಹೇಳಿ ಈ ಅಧಿಸೂಚನೆಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂತ ಹೇಳಿ 3 ಹಳ್ಳಿಗಳ 754 ರೈತರ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ಈ ಸಂಕಲ್ಪಕ್ಕೆ ಪ್ರತಿ ಎಕರೆಗೆ 2.14ರಿಂದ 2.5 ಕೋಟಿ ರೂಪಾಯಿಗಳನ್ನ ನಿಗದಿ ಮಾಡಲಾಗಿದೆ. ಕಾಂಪನ್ಸೇಷನ್ ಆಗಿ ನಾವು ಕೊಡ್ತೀವಿ ಅಂತೇಳಿ. ಅಷ್ಟೇ ಅಲ್ಲದೆ ಹಣ ಬೇಡ ಅಂತ ಹೇಳುವಂತಹ ರೈತರಿಗೆ 50% ಅಭಿವೃದ್ಧಿಪಡಿಸಿದ ವಸತಿ ಜಾಗವನ್ನು ನಾವು ಕೊಡ್ತೀವಿ ಅಂತ ಹೇಳಿ. ಅಭಿವೃದ್ಧಿಪಡಿಸಿದ ವಸತಿ ಜಾಗ ಅಂದ್ರೆ ಅವರು 1 ಎಕರೆ ಇದ್ರೆ ಅರ್ಧ ಎಕರೆಯಷ್ಟು ಅಭಿವೃದ್ಧಿಪಡಿಸಿದ ವಸತಿ ಜಾಗವನ್ನು ಕೊಡ್ತೀವಿ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ತನ್ನ ಅಧಿಸೂಚನೆಯಲ್ಲಿ. 45% ವಾಣಿಜ್ಯ ಜಮೀನನ್ನು ಒದಗಿಸ್ತೀವಿ ಅಂತೇಳಿ, ಕಮರ್ಷಿಯಲ್ ಪ್ರಾಪರ್ಟಿಯನ್ನ ನಾವು ಕೊಡ್ತೀವಿ 45% ಪ್ರಮಾಣದಲ್ಲಿ ಅನ್ನೋದನ್ನ ಪ್ರತಿ ಎಕರೆಗೆ ಸಂಬಂಧಪಟ್ಟಂತೆ ಅವರು ನಿಗದಿ ಮಾಡಿದ್ದಾರೆ. ಈ ವಿಚಾರದಲ್ಲಿ ರಾಜಕೀಯದ ಜಟಾಪಟಿ ಹೇಗೆ ನಡೀತಿದೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಕುಮಾರಸ್ವಾಮಿ ಅವರು ಹೋರಾಟ ಮಾಡ್ತೀನಿ ಅಂತಕ್ಕಂಥದ್ದು ಹಾಸ್ಯಾಸ್ಪದ. ಕಾರಣ ಯಾಕಂದ್ರೆ ಕುಮಾರಸ್ವಾಮಿ ಅವರೇ ಇದನ್ನ ಮಾಡದಂತವ್ರು. ಅವತ್ತು ಕುಮಾರಸ್ವಾಮಿ ಅವರು ಇದಕ್ಕೆ ಅಡಿಗಲ್ ಹಾಕ್ಲಿಲ್ಲ ಅಂದಿದ್ರೆ ಬಹುಶಃ ಇದು ಪ್ರಾರಂಭನೇ ಆಗ್ತಿರ್ಲಿಲ್ಲ. ಇದನ್ನ ಮಾಡಬೇಕು, ಇಲ್ಲೊಂದು ಟೌನ್ಶಿಪ್ ಆಗ್ಬೇಕು ಅಂತಕ್ಕಂಥದ್ದು ಆಸೆ ಇಟ್ಕೊಂಡಿದ್ದಂಥವ್ರೆ ಕುಮಾರಸ್ವಾಮಿ ಅವರು. ಅದಕ್ಕೆ ಅವ್ರು ಹೋರಾಟ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವುದೇ ಒಂದು ಯೋಜನೆ ನೀವು ತರೋದಾದ್ರೆ ರೈತರುಗಳನ್ನ ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನ ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾಯ್ದು ನೋಡಿ. ಆಶ್ಚರ್ಯ ಯಾಕಾಗ್ತಾ ಇದೆ ಅಂದ್ರೆ, ಹಿಂದೆ JDS ಅವರಿದ್ದಾಗ ಅದು ಒಂದು ಉತ್ತಮವಾದಂಥ ಪ್ರಾಜೆಕ್ಟ್ ಇತ್ತು. ಈಗ ವಿರೋಧ ಪಕ್ಷದಲ್ಲಿದ್ದಾಗ ಅದೇ ಪ್ರಾಜೆಕ್ಟ್ ಅನ್ನ ನಾವು ತಗೊಂಡು ಅದನ್ನ ಇನ್ನ ಅದರ ವ್ಯಾಪ್ತಿ ಹೆಚ್ಚು ಮಾಡಿ ಇನ್ನ ಒಳ್ಳೆ ಮಾಡಬೇಕು, ಉದ್ಯೋಗ ಅವಕಾಶಗಳು ಕಲ್ಪಿಸ್ಕೊಡ್ಬೇಕು ಅಂದಾಗ ಅದು ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಅವಾಗೇನು ಇತ್ತು ಅದೇ ಅಲ್ವಾ, ಅವೇ ಲ್ಯಾಂಡ್ ಅಲ್ಲ. ಏನು ಜಾಸ್ತಿ ಸರ್ವೆ ನಂಬರ್ಸ್ ಆಗಿದೆಯಾ, ಕಮ್ಮಿ ಆಗಿದೆಯಾ, ಬೇರೆಯವ್ರದ್ದು ಆಗಿದೆಯಾ, ಅದೆಲ್ಲ ಇಲ್ಲ ಅಲ್ಲ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ ರೈತರಿಗೆ. ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂತ ಹೇಳಿದ್ದೀನಿ. ಯಾಕೆಂದ್ರೆ ಕಾನೂನಿನಲ್ಲೇ ಹೋರಾಟ ಮಾಡ್ಬೇಕು ನಾವು, ಬೇರೆ ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಈ ಅಧಿಸೂಚನೆಯ ಮೂಲಕವಾಗಿ 3 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. 3 ಹಳ್ಳಿಗಳಲ್ಲಿ ಬೇರೆ ಬೇರೆ ಸಭೆ ನಂಬರ್ಗಳನ್ನು ಇದರಲ್ಲಿ ಗುರುತು ಮಾಡಿಕೊಳ್ಳಲಾಗಿದೆ. 518 ಎಕರೆಯಷ್ಟು ಈ ಒಂದು ಜಮೀನನ್ನ ಇಲ್ಲಿ ವಶಪಡಿಸಿಕೊಳ್ತಾ ಇರುವಂಥದ್ದು. ಬಿಡದಿಯಲ್ಲಿರುವಂತಹ ಮಂಡಲಹಳ್ಳಿಯಲ್ಲಿ 71 ಎಕರೆ 13 ಗುಂಟೆಯಷ್ಟು ಜಮೀನನ್ನ ವಶಪಡಿಸಿಕೊಳ್ಳೋದಕ್ಕೆ ಹೆಸರಿಸಲಾಗಿದೆ. ಅದರಲ್ಲಿರುವಂತಹ ರೈತರ ಹೆಸರುಗಳನ್ನು ಕೂಡ ಯಾವ್ಯಾವ ರೈತರ ಬಳಿಯಲ್ಲಿ ಎಷ್ಟು ನೋಡಿ, ಇಲ್ಲಿ 1 ಎಕರೆ ಅಥವಾ ಅರ್ಧ ಗುಂಟೆ ಈ ರೀತಿಯಾದಂತಹ ಜಮೀನು ಕೂಡ ಇದೆ. ಅಂದರೆ ಸಣ್ಣ ರೈತರೇ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು, ಅಲ್ಲಿ ಸಣ್ಣ ರೈತರೇ ಇರುವಂಥದ್ದು. ಅವರ ಜಮೀನುಗಳನ್ನು ಈಗ ಸರ್ಕಾರ ವಶಪಡಿಸೋದಕ್ಕೆ ಮುಂದಾಗಿದೆ. ಹಾಗೆಯೇ 3 ಹಳ್ಳಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಾರೋಹಳ್ಳಿ ಹೋಬಳಿಯಿಂದ ಒಂದು, ಬಿಡದಿ ಹೋಬಳಿಯಿಂದ ಇನ್ನೊಂದು ಹಳ್ಳಿಯಿಂದ ಈಗಾಗಲೇ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಆ ಮೂಲಕ ಟೌನ್ಶಿಪ್ ಅನ್ನು ಕಟ್ಟುವಂಥದ್ದು ಇಲ್ಲಿ ಉದ್ದೇಶ ಇದೆ. ರೈತರು ಸಹಜವಾಗಿಯೇ ತಮ್ಮ ಜಮೀನನ್ನು ಕಳ್ಕೊಳ್ತಾ ಇರುವಂತಹ ರೈತರಲ್ಲಿ ಪರ ಮತ್ತು ವಿರೋಧದ ಅಭಿಪ್ರಾಯಗಳು ಕೂಡ ಇಲ್ಲಿ ಈಗಾಗಲೇ ವ್ಯಕ್ತವಾಗ್ತಾ ಇದೆ. ಶಿವಕುಮಾರ್ ಅವರ ಪ್ರಕಾರ ರೈತರು ಒಪ್ಪಿಕೊಂಡಿದ್ದಾರೆ 80%, ಹಾಗಾಗಿ ನಾವು ಪ್ರೊಸೀಡ್ ಮಾಡ್ತಾ ಇದ್ವಿ. ಕುಮಾರಸ್ವಾಮಿ ಅವರ ಪ್ರಕಾರ ರೈತರು ಒಪ್ಕೊಂಡಿಲ್ಲ, ಅವರು ಕಾನೂನು ಹೋರಾಟಕ್ಕೆ ರೆಡಿ ಇದ್ದಾರೆ, ನಾನು ಅವರ ಬೆನ್ನಿಗೆ ನಿಲ್ತೀನಿ. ಕುಮಾರಸ್ವಾಮಿ ಅವರು 2007ರಲ್ಲಿ ಈ ಯೋಜನೆಗೆ ಏನು ಸಂಕಲ್ಪ ಮಾಡಿದ್ರು, ಆದರೆ ನಂತರ ಅಲ್ಲಿ ರೈತರ ವಿರೋಧದ ಕಾರಣಕ್ಕಾಗಿ ಅಲ್ಲಿಗೆ ಅದು ಡ್ರಾಪ್ ಆಗುತ್ತೆ. ಹಾಗಂತೇಳಿ ಅದನ್ನ ಅವತ್ತಿನಿಂದಲೂ ಕೂಡ ಬೇರೆ ಅನ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶನೇ ಕೊಡಲಿಲ್ಲ. ಈಗ ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಗಿದೆ. ಈ ಮೂಲಕ ಸರ್ಕಾರ ಹೊರಡಿಸಿರುವ ಅಧಿಸೂಚನೆಯನ್ನ ಹೇಗೆ ಪ್ರತಿಪಕ್ಷಗಳು ವಿರೋಧ ಮಾಡ್ತಾ ಹೋಗ್ತವೆ ಮತ್ತು ಯಾವ ಸ್ವರೂಪದಲ್ಲಿ ರೈತರು ಈ ವಿಚಾರದಲ್ಲಿ ಪರ ವಿರುದ್ಧ ನಿಲ್ತಾರೆ ಅನ್ನೋದನ್ನು ಕೂಡ ಮುಂದಿನ ದಿವಸಗಳಲ್ಲಿ ನೋಡಬೇಕಾಗಿದೆ.